ಹಲೋ ಫ್ರೆಂಡ್ಸ್, ನೋಡಿ ಇವಾಗ ನಮ್ಮ ಪಪ್ಪಾಯ ಗಿಡಗಳಲ್ಲಿ ಹಣ್ಣು ರೆಡಿಯಾಗಿದ್ದಾವೆ. 3 ಪಪ್ಪಾಯ ಗಿಡಗಳಲ್ಲಿ. ಸೊ ಈ ಹಣ್ಣುಗಳನ್ನ ಕಿತ್ಬಿಟ್ಟು ನಮ್ಮ ಕೋಳಿಗಳಿಗೆ ತಿನ್ನೋದಕ್ಕೆ ಕೊಡೋಣ. ಈಗ ಬೇಸಿಗೆ ಮಧ್ಯಾಹ್ನ ಆಗಿರೋದ್ರಿಂದ ಈ ಹಣ್ಣುಗಳು ಕೊಡೋದ್ರಿಂದ ಚೆನ್ನಾಗಿ ಹೈಡ್ರೇಟ್ ಆಗಿರ್ತವೆ ನಮ್ಮ ಕೋಳಿಗಳು. ಸೊ ಇಲ್ಲಿ ಮುಂದೆನೇ ಫಾರ್ಮ್ಗೆ ನೋಡಿ, ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾವೆ. ಕಿತ್ಬಿಟ್ಟು ಓಕೆ ಫೀಡ್ ಮಾಡೋದಕ್ಕೆ ಕೊಡೋಣ. ನೋಡಿ ಫುಲ್ಲು ಹಣ್ಣು ರೆಡಿಯಾಗಿದೆ. ಈಗ ತಗೊಂಡೋಗಿ ನಮ್ಮ ಕೋಳಿಗಳಿಗೆ ತಿನ್ಸೋಣ. ನೋಡಿ ಈಗ ಹಣ್ಣನ್ನ 2 ಪೀಸಾಗಿ ಕಟ್ ಮಾಡಿದ್ದೀವಿ. ಈ ಕಡೆ ಒಂದು ಪೀಸು, ಈ ಕಡೆ ಒಂದು ಪೀಸು ಕೊಡೋಣ. ನೋಡಿ ಸ್ಟಾರ್ಟ್ ಮಾಡಿದ್ವಿ ತಿನ್ನೋದಕ್ಕೆ. ಈ ಹಣ್ಣುಗಳನ್ನ ತುಂಬ ಇಷ್ಟಪಡ್ತವೆ ತಿನ್ನೋದಕ್ಕೆ ಈ ಬೇಸಿಗೆ ಟೈಮಲ್ಲಿ. ಈ ರೀತಿ ವಿಧವಾದ ಹಣ್ಣುಗಳು, ಧಾನ್ಯಗಳು ಕೊಡೋದ್ರಿಂದ ಕೋಳಿಗಳು ಯಾವಾಗಲೂ ಆರೋಗ್ಯವಾಗಿರುತ್ತೆ. ಯಾವುದೇ ಡಿಫಿಷಿಯನ್ಸಿ ಉಂಟಾಗೋದಿಲ್ಲ. ಅದಕ್ಕೆ ಎಗ್ ಪ್ರೊಡಕ್ಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಒಂದು ಕಡೆನ ಆಲ್ರೆಡಿ ಖಾಲಿ ಮಾಡಿದ್ವು. ಈಗ 2ನೇದಕ್ಕೆ ಬರ್ತಾ ಇದ್ದಾವೆ ತಿನ್ನೋದಕ್ಕೆ. ಸೊ ಈ ರೀತಿಯಾಗಿ ನ್ಯಾಚುರಲಾಗಿ ಸಾಕಿರೋ ಕೋಳಿಗಳು, ಮರಿಗಳು ಅಥವಾ ಮೊಟ್ಟೆಗಳು ಬೇಕಾಗಿದ್ದರೆ TS5 ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ನಮ್ಮ ನಂಬರ್ನ ಶೇರ್ ಮಾಡಿರ್ತೀನಿ. ಕಸ್ಟಮರ್ಸ್ ಆಲ್ರೆಡಿ ಇಲ್ಲಿಗೆ ಫಾರ್ಮ್ ಹತ್ರ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಕೋಳಿಗಳನ್ನ, ಮೊಟ್ಟೆಗಳನ್ನ. ಇವತ್ತು ಬೆಳಿಗ್ಗೆನೂ ಒಬ್ಬರು ಕಸ್ಟಮರ್ ಬಂದು ಮೊಟ್ಟೆಗಳನ್ನ ತಗೊಂಡು ಹೋದ್ರು ಆಲ್ರೆಡಿ. ಸೊ ಈ ರೀತಿಯ ನಾಟಿ ಕೋಳಿಯ ವಿಡಿಯೋಗಳು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.